ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಪ್ರತಿದಿನ ಈ 10 ಮಂತ್ರಗಳನ್ನು ಪಠಿಸಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಮಂತ್ರಗಳು ಆಧ್ಯಾತ್ಮಿಕ ಸಂವಹನದ ಮಾಧ್ಯಮವಾಗಿದೆ ಮತ್ತು ವ್ಯಕ್ತಿಯನ್ನು ದೇವರೊಂದಿಗೆ ಲೀನವಾಗಲು ಸಹಾಯ ಮಾಡುತ್ತದೆ. ಮಂತ್ರ ಪಠಣವು ಧ್ಯಾನ ಮತ್ತು ಆಧ್ಯಾತ್ಮಿಕತೆಯ ಪ್ರಮುಖ ಭಾಗವಾಗಿದೆ. ಮಂತ್ರಗಳನ್ನು ಪಠಿಸುವುದು ಯಾವಾಗಲೂ ಸಂತೋಷ, ಶಾಂತಿ ಮತ್ತು ಆರೋಗ್ಯದ ವರವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ. ಧ್ಯಾನ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಮಂತ್ರಗಳನ್ನು ಪಠಿಸುವುದು ಸಹ ಮುಖ್ಯವಾಗಿದೆ. ಮನಸ್ಸಿಗೆ ಶಾಂತಿ ಮತ್ತು ಧ್ಯಾನವನ್ನು ತರಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. ಇದರ ಮೂಲಕ ಮನಸ್ಸು ಅನಿಯಂತ್ರಿತ ಆಲೋಚನೆಗಳಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತದೆ ಮತ್ತು ವ್ಯಕ್ತಿಯು ಸ್ವಯಂ ಜ್ಞಾನವನ್ನು ಪಡೆಯುತ್ತಾನೆ. ಈ 10 ಮಂತ್ರಗಳ ಪಠಣದಿಂದ ವ್ಯಕ್ತಿಯು ಪ್ರತಿನಿತ್ಯ ಯಶಸ್ಸನ್ನು ಸಾಧಿಸುತ್ತಾನೆ. ಅವುಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಮೊದಲನೆಯ ಮಂತ್ರ ಓಂ ನಮಃ ಶಿವಾಯ. ಭಗವಂತ ಶಿವನನ್ನು ಸ್ಮರಿಸಿ ಆತನ ಕೃಪೆಗೆ ಪಾತ್ರರಾಗಲು ಈ ಮಂತ್ರವನ್ನು ಜಪಿಸಲಾಗುತ್ತದೆ. ಎರಡನೆಯ ಮಂತ್ರ ಓಂ ಮಂತ್ರ. ಈ ಮಂತ್ರವನ್ನು ಪಠಿಸುವುದರಿಂದ ದೇಹಕ್ಕೆ ಶಾಂತಿ ಮತ್ತು ಸ್ಥಿರತೆ ದೊರೆಯುತ್ತದೆ. ಮೂರನೆಯ ಮಂತ್ರ ಓಂ ಗಂ ಗಣಪತಯೇ ನಮಃ. ಈ ಮಂತ್ರವನ್ನು ಗಣೇಶನ ಆಶೀರ್ವಾದಕ್ಕಾಗಿ ಪಠಿಸಬೇಕು. ನಾಲ್ಕನೆಯ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಇದು ವಿಷ್ಣುವನ್ನು ಪ್ರಾರ್ಥನೆ ಮಾಡಲು ಪಠಿಸುವ ಮಂತ್ರವಾಗಿದೆ. ಐದನೆಯ ಮಂತ್ರ ಓಂ ನಮೋ ನಾರಾಯಣ. ವಿಷ್ಣುವನ್ನು ಪೂಜಿಸಲು ಈ ಮಂತ್ರವನ್ನು ಪಠಿಸಿ. ಆರನೆಯ ಮಂತ್ರ ಶಾಂತಿ ಮಂತ್ರ ಓಂ ಶಾಂತಿ ಶಾಂತಿ ಶಾಂತಿ. ಇದನ್ನು ಮಾನಸಿಕ ಶಾಂತಿ ಮತ್ತು ಸಮೃದ್ಧಿಗಾಗಿ ಪಠಿಸಲಾಗುತ್ತದೆ. ಏಳನೆಯ ಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಕೃಷ್ಣನನ್ನು ಪೂಜಿಸಲು ಮತ್ತು ಸ್ಮರಿಸಲು ಈ ಮಂತ್ರವನ್ನು ನೀವು ಪಠಿಸಬೇಕು. ಎಂಟನೆಯ ಮಂತ್ರ ಓಂ ನಮಃ ಶಿವಾಯ ಹರ ಹರ ಮಹಾದೇವ. ಭಗವಾನ್ ಶಿವನ ಆರಾಧನೆ ಮತ್ತು ಆತನ ಆಶೀರ್ವಾದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಒಂಬತ್ತನೆಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದು ಶಿವನನ್ನು ಉದ್ದೇಶಿಸಿದ ಶಕ್ತಿಶಾಲಿ ಮಂತ್ರವಾಗಿದ್ದು ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಜಪಿಸಲಾಗುತ್ತದೆ. 10ನೆಯ ಮಂತ್ರ ಸೂರ್ಯ ಮಂತ್ರ ಓಂ ಸೂರ್ಯಾಯ ನಮಃ. ಸೂರ್ಯನ ಆರಾಧನೆ ಮತ್ತು ಅವನ ಆಶೀರ್ವಾದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು.